ನೃಪತಿ ನಿಶ್ಚಯಿಸಿದನು ಮತ್ಸ್ಯಾಧಿಪನ ನಗರಿಯೊಳು ಅಲ್ಲಿ ಸೈರಿಸಿ ಕೃಪಣತನದಲ್ಲಿ ನೂಕಬೇಹುದು ನುಡಿದ ವತ್ಸರವ ಗುಪಿತವೆಂ ತಳವಡುವುದು ಆಶ್ರಯದ ಅಪದಸೆಯನು ಎಂತಾನುವಿರೇ ನಿಷ್ಕೃಪೆಯೊಳು ಎಂತು ಆನೆಂಬೆನು ಎಂದನು ಧರ್ಮನಂದನನು. ವಿರಾಟ ಪರ್ವ ಮೊದಲನೆಯ ಸಂಧಿ 5ನೇ ಪದ್ಯ. ಹೌದು ಅರ್ಜುನ, ನೀ ಹೇಳಿದಂತೆ ವಿರಾಟರಾಯನ ಆಸ್ಥಾನದಲ್ಲಿ ನಾವು ಕ್ಷೇಮವಾಗಿ ಇರಬಹುದು. ಆದರೆ 1 ವರ್ಷ ನಾವೆಲ್ಲರೂ ಬಹಳ ಸಹನೆಯಿಂದ ಇರಬೇಕು. ಏಕೆಂದರೆ ನಮಗೆ ವಿರಾಟರಾಯನು ಆಶ್ರಯ ಕೊಡಬಲ್ಲ ರಾಜ. ಅವನು ಬಲಿಷ್ಠ, ಧರ್ಮಿಷ್ಠ, ಧರ್ಮನಿಷ್ಠ ರಾಜನೆಂದು ಎಲ್ಲರೂ ಹೇಳುತ್ತಾರೆ. ಆದ್ದರಿಂದ ನಮಗೆ ಅದೇ ಸರಿಯಾದ ರಾಜ್ಯ. ನನ್ನ ಪ್ರಿಯ ತಮ್ಮಂದಿರಾದ ನೀವು ಹೇಗೆ ಅಲ್ಲಿ ಜೀವಿಸಿರಿ ಎಂಬುದೇ ನನಗೆ ತುಂಬ ನೋವಾಗುತ್ತಿದೆ. ಹಾಗೆ ರಾಜಕುಮಾರಿಯಾದ ದ್ರೌಪದಿ ಅಲ್ಲಿರುವ ರೀತಿಯಾದರೂ ಎಂಥದ್ದು, ಹೇಗೆ ಎಂಬ ವ್ಯಥೆಯೂ ನನ್ನ ಕಾಡುತ್ತಿದೆ ಎಂದು ಧರ್ಮರಾಯ ಬಹಳ ಸಂಕಟಪಡುತ್ತಾನೆ. ಈ ಪದ್ಯದಲ್ಲಿ ಕುಮಾರವ್ಯಾಸ ಬಹಳ ಅದ್ಭುತವಾದಂತಹ ರಸವನ್ನು ತಂದು ನಮ್ಮ ಕೇಳುಗರನ್ನು, ಓದುಗರನ್ನು ಒಂದು ಕರುಣಾ ಸಾಗರದ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಾನೆ. ದೇವಾ ನಿಮ್ಮಯ ಮತವೇ ಮಗೆ ಆವವೇಶದ ವಿವರ ನಿಮಗೆ ಅದ ನೀವು ಬೆಸಸುವುದು ಎಂದು ಭೀಮಾರ್ಜುನರು ಭಿನ್ನವಿಸೆ. ನಾವು ಭೂಸುರ ವೇಷದಲ್ಲಿ ಸಂಭಾವಿತರೋ ಮತ್ತಲ್ಲಿ ಸನ್ಯಾಸಾವಲಂಬನ ಕಂಕನೆಂಬ ಅಭಿಧಾನ ತನಗೆಂದ. ವಿರಾಟ ಪರ್ವ ಮೊದಲನೆಯ ಸಂಧಿ 6ನೇ ಪದ್ಯ. ಇಲ್ಲಿ ಅರ್ಜುನ ಮತ್ತಿತರ ಪಾಂಡವರು ಧರ್ಮರಾಯನಿಗೆ, ದೇವ, ನಿಮ್ಮಯ ಮತವೇ ನಮ್ಮ ಮತವು, ನಿಮ್ಮ ಅಭಿಪ್ರಾಯವೇ ನಮ್ಮ ಅಭಿಪ್ರಾಯವು. ನೀವು ಏನು ಹೇಳ್ತೀರೋ ಹಾಗೆ ನಾವು ಮಾತನ್ನು ಕೇಳ್ತೀವಿ. ನಿಮ್ಮ ಅಭಿಪ್ರಾಯವನ್ನು ಇಲ್ಲಿ ಹೇಳಿ ಅಂತ ಹೇಳಿ ವಿನಯದಿಂದ ಅವರೆಲ್ಲರೂ ಹೇಳ್ತಾರೆ. ಆವಾಗ ಧರ್ಮರಾಯ ಹೇಳ್ತಾನೆ, ನೀವೆಲ್ಲರೂ ಕೂಡ ನಿಮಗೆ ಬೇಕಾದಂತಹ ಹಾಗೂ ನಿಮ್ಮ ಸ್ವಭಾವಕ್ಕೆ ತಕ್ಕದಾದಂತಹ ವೇಷವನ್ನು ಪಲ್ಲಟ ಮಾಡಿಕೊಳ್ಳಿ. ಯಾಕಂದರೆ ಇದು ಅಜ್ಞಾತವಾಸದಲ್ಲಿ ಕೌರವರ ಕಡೆಯವರು ಅಥವಾ ಕೌರವರು ನಮ್ಮನ್ನು ಪತ್ತೆ ಮಾಡಿದರೆ ಅಥವಾ ಕಂಡು ಹಿಡಿದರೆ ಮತ್ತೆ 12 ವರ್ಷಗಳ ಕಾಲ ವನವಾಸ ದಕ್ಕುತ್ತೆ. ಬಹಳ ಎಚ್ಚರದಿಂದ ನಾವು ಇರಬೇಕು ಅಂತ ತಿಳಿ ಹೇಳೋದಲ್ಲದೆ, ನಾನು ಭೂಸುರರ ವೇಷದಲ್ಲಿ ಇರ್ತೀನಿ, ಸಂಭಾವಿತನ ವೇಷದಲ್ಲಿ ಇರ್ತೀನಿ. ನನಗೆ ಕಂಕಭಟ್ಟ ಎನ್ನುವಂತಹ ಹೆಸರನ್ನು ನಾನು ತೆಗೆದುಕೊಂಡು ವಿರಾಟರಾಯನ ಆಸ್ಥಾನಕ್ಕೆ ನಾನು ಹೋಗಿ ಮೊದಲು ಸೇರಿಕೊಳ್ತೀನಿ ಅಂತಹ ಒಂದು ಅಭಿಪ್ರಾಯವನ್ನು ಧರ್ಮರಾಯ ಇವರ ಮುಂದಿಡ್ತಾನೆ.